ಮಲೆನಾಡು ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಮಲೆನಾಡಲ್ಲಿ ಮಾಡೋಂಥ ಅಕ್ಕಿ ರೊಟ್ಟಿ ಅಂತೇಳಿ ಮಾಡ್ತೀನಿ. ಇದು ಎಣ್ಣೆಯಲ್ಲಿ ಕರಿಯೋದು, ಬಹಳ ರುಚಿಯಾಗಿರುತ್ತೆ. ಪ್ರಾರಂಭದಲ್ಲಿ ಒಂದು ಅಳತೆಯಲ್ಲಿ 2 ಲೋಟ ಅಕ್ಕಿ ಹಿಟ್ಟನ್ನು ತೆಗೆದುಕೋಬೇಕು. ಅದಕ್ಕೆ 1/4 ಲೋಟ ಪೇಣಿ ರವೆ ಹಾಕಬೇಕು. ಆಮೇಲೆ 1 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ ಮೆಣಸು, ಮಲೆನಾಡಿಂದ ವಿಶಿಷ್ಟವಾದದ್ದು, ಇದು 1/4 ಚಮಚ ಹಾಕಬೇಕು. ಅದ್ರ ಜೊತೆಗೆ ಈ ಮೆಣಸಿನ ಪುಡಿ ಹಾಕಿದರೆ ಒಂದು ಸ್ವಲ್ಪ ರುಚಿ ವ್ಯತ್ಯಾಸ ಇರುತ್ತೆ. 2 ಈರುಳ್ಳಿ ಸಣ್ಣ ಹೆಚ್ಚು ಹಾಕಿದ್ದೀನಿ, 1 ದೊಣ್ಣೆ ಮೆಣಸು ಸಣ್ಣ ಹೆಚ್ಚಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಲ್ಲಿ 1 ಸ್ಪೂನ್ ಹಾಕಿದ್ದೀನಿ ನಾನು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, 1 ತಟ್ಟೆಯಲ್ಲಿ ಇಷ್ಟು 1 ಮುಷ್ಟಿ ಆಗಷ್ಟು ಕರಿಬೇವು. ಅಂದರೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿಲಿ ಹಾಕಿ ಹಾಗೆ ಪುಡಿ ಮಾಡ್ತೀನಿ, ಸಣ್ಣ ಪುಡಿ, ಹೆಚ್ಚಲ್ಲ, ಹೆಚ್ಚಿದರೆ ಬಾಯಿಗೆ ಸಿಗುತ್ತೆ. ಹಾಕಿದ್ದೀನಿ. ಅರ್ಧ ಬೌಲು ಕಾಯಿ ತುರಿ, ರುಚಿಗೆ ಒಂದು ಪರಿಮಳಕ್ಕೋಸ್ಕರ 1 ಸಣ್ಣ ತುಂಡು ಹಿಂಗೆ ಹಾಕಿದ್ದೀನಿ, 1 ಲಿಂಬೆಹಣ್ಣು ಗಾತ್ರದ ಬೆಣ್ಣೆ ಹಾಕ್ತೀನಿ. ಈಗ ಬೆಣ್ಣೆನ ಒಂದು ಸರಿ ಹಿಟ್ಟಿಗೆ ಚೆನ್ನಾಗಿ ಹುಡ್ಕೋಬೇಕು. ಹೀಗೆ ಅದು ಮಿಕ್ಸ್ ಆಗಬೇಕು ಬೆಣ್ಣೆ ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಿಗೆ ಕಾಫಿ ಜೊತೆ ಮಾಡ್ಬೋದು. ನೋಡಿ, ಸರಿ ಬೆಣ್ಣೆ ಒಳಗೆ ಹೂಡಿ ಮಿಕ್ಸ್ ಮಾಡಿದೆ. ಈಗ ಸ್ವಲ್ಪ ನೀರು ಹಾಕ್ತೀನಿ, ತಣ್ಣೀರು. ತುಂಬ ನೀರಾಗಿ ಕಲಿಸ್ಬಾರ್ದು, ತುಂಬ ಗಟ್ಟಿನೂ ಕಲಿಸ್ಬಾರ್ದು, ಅದು ತಟ್ಟಕ್ಕೆ ಬರಬೇಕು. ಹೀಗೆ ಹುಡ್ಕೊಬೇಕು ಫಸ್ಟು. ಈಗ ನೋಡಿ, ಅಕ್ಕಿ ಹಿಟ್ಟಿಗೆ ಬೆಣ್ಣೆ ಹೂಡಿದ್ದಕ್ಕೆ ಥರ ಸ್ಮೂತ್ ಆಗಿದೆ ಅಲ್ವಾ, ಎಲ್ಲ ಹರಡ್ಕೊಂಡಂಗಿದೆ. ಈಗ ಏನು ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕು. ಹೀಗೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಮೃದುನೂ ಆಗಬಾರ್ದು. ಇದನ್ನು ತಟ್ಟಬೇಕು, ಎಣ್ಣೆಯಲ್ಲಿ ಕರಿಬೇಕು. ಆಮೇಲೆ ನೋಡಿ, ಹೀಗೆ ಸ್ಮೂತಾಗಿ ಬರಬೇಕು. ಹೀಗೆ ಗಟ್ಟಿಯಾಗಿಲ್ಲ ನೋಡಿ, ಉಂಡೆ ಮಾಡೋಕ್ಕೂ ಬರುತ್ತೆ. ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು. ಇಷ್ಟಿಷ್ಟೇ. ಒಂದು 10 ನಿಮಿಷ ಬಿಟ್ಟು ಅದನ್ನು ಕರಿ. ನೋಡಿ, ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡ ಮಾಡಬಾರ್ದು. ಈಗ ಬಾಳೆ ಎಲೆ ಮೇಲೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹೀಗೆ ಸವರ್ಕೊಬೇಕು. ಇದನ್ನು ಬೆರಳಲ್ಲೇ ತಟ್ಟಬೇಕು. ಹೀಗೆ ತುಂಬ ದೊಡ್ಡ ತಟ್ಟಿದರೆ ತೆಗಿಯೋಕ್ಕೆ ಬರಲ್ಲ. ಒಂದು ಚಿಕ್ಕದಾಗಿ ಹೀಗೊಂದು ಹೋಲ್ ಮಾಡಬೇಕು. ಈಗ ಇದನ್ನು ನಿಧಾನವಾಗಿ ಬಾಳೆಲೆಯಿಂದ ಹೀಗೆ ಬಿಡಿಸಿ ಕೈಯಲ್ಲೇ ಬರುತ್ತೆ, ಅದನ್ನು ಬಾಣಲೆಗೆ ಹಾಕಬೇಕು. ನೋಡಿ, ಬಾಳೆ ಎಲೆಯಿಂದ ತೆಗೆದಿದ್ದೀನಿ, ಬಿಡಿಸಿ. ನೋಡಿ, ಈಗ ಅದು ಗರಮ್ ಆಗೋವರೆಗೂ ಒಂದು ಸೈಡು ಬಿಡಬೇಕು, ಆಮೇಲೆ ಮತ್ತೊಂದು ಸೈಡ್ ಮುಚ್ಚಾಕಬೇಕು. ಈಗ ಕೆಂಪಾಯಿತು, ಈಗ ಮುಚ್ಚಾಕಿದ್ದೀನಿ. ನೋಡಿ, ಗರಮ್ ಆಗಿ ಕೆಂಪಾಗಿದೆ. ಈಗ ತೆಗೆದ್ರೆ ಸರಿ. ಬಹಳ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಮಲೆನಾಡಿನ ಸ್ಪೆಷಲ್ ಎಣ್ಣೆ ರೊಟ್ಟಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.